ಓಕೆ, ಸೊ ದೇವರ ನಾಮಕ್ಕೆ ಮಹಿಮೆ ಆಗಲಿ. ಲೂಕನ ಬರೆದಿರುವಂತಹ ಸುವಾರ್ತೆ 10ನೇ ಅಧ್ಯಾಯ 27ನೇ ವಚನವನ್ನ ದಯಮಾಡಿ ಯಾರಾದರೂ ಒಬ್ರು ಓದಬೇಕಾಗಿ ನಾನು ವಿನಂತಿಸುತ್ತೇನೆ. ಲೂಕನ ಬರೆದಂತಹ ಸುವಾರ್ತೆ 10ನೇ ಅಧ್ಯಾಯ 27ನೇ ವಚನ. ನಿನ್ನ ದೇವರಾಗಿರುವ ಕರ್ತನನ್ನು ನಿನ್ನ ಪೂರ್ಣ ಹೃದಯದಿಂದಲೂ, ನಿನ್ನ ಪೂರ್ಣ ಪ್ರಾಣದಿಂದಲೂ, ನಿನ್ನ ಪೂರ್ಣ ಶಕ್ತಿಯಿಂದಲೂ, ನಿನ್ನ ಪೂರ್ಣ ಬುದ್ಧಿಯಿಂದಲೂ ಪ್ರೀತಿಸಬೇಕು ಮತ್ತು ನಿನ್ನ ನೆರೆಯವನನ್ನು ನಿನ್ನಂತೆಯೇ ಪ್ರೀತಿಸಬೇಕು ಎಂದು ಬರೆದದೇ ಅಂದನು. ಆಮೆನ್. ಓಕೆ, ಲೆಟ್ ಅಸ್ ಪ್ರೇ. ಪ್ರಾರ್ಥನೆ ಮಾಡೋಣ. ಭೂಮಿ ಆಕಾಶಗಳ ಒಡೆಯನೇ, ಸರ್ವಶಕ್ತನಾದಂಥ ದೇವರೇ, ಎಲ್ಲ ಮಹಿಮೆಯೂ ಘನತೆಯೂ ಕರ್ತನೆ ನಿಮಗೆ ಸಲ್ಲಿಸ್ತೇವೆ ಯೇಸು ಕ್ರಿಸ್ತರ ಪರಿಶುದ್ಧವಾದಂಥ ನಾಮದಲ್ಲಿ. ಪ್ರಿಯ ದೇವ, ಈ ಸಮಯದಲ್ಲಿ ನಿಮ್ಮ ವಾಕ್ಯಗಳನ್ನು ನಾವು ಧ್ಯಾನಿಸುವಾಗ ನಮ್ಮ ಸಂಗಡ ನೀವು ಮಾತನಾಡಿ ನೀವೇ ಮಹಿಮೆ ಘನತೆ ಹೊಂದಬೇಕಾಗಿ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬೇಡುತ್ತೇವೆ ತಂದೆ. ಆಮೇನ್, ಆಮೇನ್. ಓಕೆ, ಕರ್ತನ ಪರಿಶುದ್ಧವಾದಂಥ ನಾಮಕ್ಕೆ ಮಹಿಮೆಂಟಾಗಲಿ. ಆತ್ಮೀಯ ದೇವರ ಮಕ್ಕಳೇ, ಈ ದಿನ ನಾವೆಲ್ಲರೂ ಕೂಡ ಕರ್ತನ ಸನ್ನಿಧಾನದಲ್ಲಿ ಸೇರಿ ಬಂದಿದ್ದೇವೆ. ಅನೇಕ ಸಾರಿ ಅನೇಕ ಜನರು ಸಭೆಗಳಿಗೆ ಹೋಗ್ತಾರೆ. ಯಾವ ಉದ್ದೇಶವನ್ನು ಇಟ್ಕೊಂಡು ಹೋಗ್ತಾರೆ ಅಂದ್ರೆ, ಸಾಮಾನ್ಯವಾಗಿ ಲೌಕಿಕವಾದಂತಹ ಉದ್ದೇಶಗಳನ್ನು ಇಟ್ಟುಕೊಂಡು ಹೋಗ್ತಾರೆ. ನಾನು ಸಭೆಗೆ ಹೋದ್ರೆ ನಾನು ಶ್ರೀಮಂತನಾಗ್ತೀನಿ, ನನಗಿರುವಂಥ ಬಡತನ ಹೋಗ್ಬಿಡುತ್ತೆ, ಅಥವಾ ನಾನು ಅಂದುಕೊಂಡಿದ್ದೆಲ್ಲ ನಡೆದು ಬಿಡುತ್ತೆ, ಹಾಗೆ ಹೀಗೆ ಎಂಬುದಾಗಿ ಲೌಕಿಕವಾದಂಥ ವಿಷಯಗಳ ಮೇಲೆ ಆಸೆ ಇಟ್ಟು ಸಭೆಗೆ ಹೋಗ್ತಾರೆ. ಆದ್ರೆ ದೇವರ ಮಕ್ಕಳಾದಂಥ ನಾವು ಅಂತಹ ಒಂದು ಮನೋಭಾವದಿಂದ ನಾವು ಹೋಗದೆ, ನಾವು ಇನ್ನೆಂಥ ಮನೋಭಾವದಿಂದ ನಾವು ಹೋಗ್ಬೇಕಂದ್ರೆ, ದೇವರು ಆತನು ಸತ್ಯವಾದಂಥವನಾಗಿದ್ದಾನೆ, ಆತನು ನಮ್ಮೆಲ್ಲರ ಸೃಷ್ಟಿಕರ್ತನಾಗಿದ್ದಾನೆ, ನಮ್ಮೆಲ್ಲರಿಗೋಸ್ಕರ ಪ್ರಾಣವನ್ನ ಕೊಟ್ಟು ರಕ್ತವನ್ನ ಸುರಿಸಿ ಸತ್ತು ಸಮಾಧಿ ಆಗಿ 3ನೇ ದಿನದಲ್ಲಿ ಆತನು ಮೃತ್ಯುಂಜಯನಾಗಿ ಎದ್ದು ಬಂದಿದ್ದಾನೆ. ಆ ಸತ್ಯವಾದಂತಹ ದೇವರು ಯಾರಂದ್ರೆ, ಆತನು ನಮ್ಮ ರಕ್ಷಕನಾಗಿರುವಂತ ಯೇಸು ಕ್ರಿಸ್ತನು. ಈ ದಿನ ನಾನು ಆತನ ಸನ್ನಿಧಾನಕ್ಕೆ ನಾನು ಹೋಗ್ತಾ ಇದ್ದೇನೆ, ಅದರ ಸಭೆಗೆ ನಾನು ಹೋಗ್ತಾ ಇದ್ದೇನೆ. ಯಾಕೆಂದ್ರೆ ಆ ಸೃಷ್ಟಿಕರ್ತನಾದ ದೇವರು, ನನ್ನ ಪಾಪ ಪರಿಹಾರ ಮಾಡಿರುವಂತ ದೇವರು, ನನ್ನ ಆತ್ಮಕ್ಕೆ ಮುಕ್ತಿಯನ್ನು ಕೊಟ್ಟಿರುವಂತ ದೇವರು ತನ್ನ ವಾಕ್ಯದ ಮೂಲಕವಾಗಿ ನನ್ನ ಸಂಗಡ ಮಾತನಾಡಲಿ. ಆಮೆನ್. ನಾವು ಇವತ್ತು ಇಲ್ಲಿ ಸೇರಿ ಬಂದಿರುವಂತದ್ದು ದೇವರನ್ನ ಸ್ತುತಿಸ್ಲಿಕ್ಕಾಗಿ, ದೇವರನ್ನ ಕೊಂಡಾಡ್ಲಿಕ್ಕಾಗಿ, ಪ್ರಾರ್ಥನೆ ಮಾಡ್ಲಿಕ್ಕಾಗಿ ಮತ್ತು ದೇವರ ಸ್ವರವನ್ನು ಕೇಳಿಸಿಕೊಳ್ಳಲಿಕ್ಕಾಗಿ, ದೇವರ ಸ್ವರವನ್ನು ಕೇಳಿಸಿಕೊಳ್ಳಲಿಕ್ಕಾಗಿ. ಈ ವಾಕ್ಯದ ಮೂಲಕ ದೇವರು ನಮ್ಮ ಸಂಗಡ ಆತನು ಮಾತನಾಡುವವನಾಗಿದ್ದಾನೆ. ಇವತ್ತು ನಾವು ನೋಡುವಂತಹ ಒಂದು ವಾಕ್ಯ ಭಾಗ ಬಹಳ ಮುಖ್ಯವಾದಂಥದ್ದು. ಆ ಒಂದು ಟಾಪಿಕ್ ಏನಂದ್ರೆ, ಹೌ ಟು ಲವ್ ಗಾಡ್ ಅಂತ. ದೇವರನ್ನು ಪ್ರೀತಿಸುವುದು ಹೇಗೆ ಏನಂತೆ ಎಲ್ಲರೂ ಕೂಡ ಹೇಳೋಣ. ದೇವರನ್ನು ಪ್ರೀತಿಸುವುದು ಹೇಗೆ? ಜೋರ ಹೇಳೋಣ. ದೇವರನ್ನು ಪ್ರೀತಿಸುವುದು ಹೇಗೆ? ದೇವರು ನಮ್ಮನ್ನು ಪ್ರೀತಿ ಮಾಡಿದ್ದಾನೆ. ದೇವರು ನಮ್ಮನ್ನು ಪ್ರೀತಿ ಮಾಡಿದ್ದಾನೆ. ದೇವರ ಪ್ರೀತಿಯ ಕುರಿತಾಗಿ ದೇವರು ನಮಗೆ ತಿಳಿಪಡಿಸಲಿಕ್ಕಾಗಿ ಒಂದು ಪ್ರೀತಿಯ ಪತ್ರವನ್ನು ಕೂಡ ನಮ್ಮ ಕೈಯಲ್ಲಿ ಕೊಟ್ಟಿದ್ದಾನೆ. ಆ ಪ್ರೀತಿಯ ಪತ್ರ ಅದ್ಯಾವುದಪ್ಪ ಅಂದ್ರೆ, ಇಲ್ಲಿ ಈಗ ನನ್ನ ಕೈಯಲ್ಲಿರುವಂತಹ ಈ ಸತ್ಯವೇದ, ಇದನ್ನೆಲ್ಲರೂ ಕೂಡ ನೀವು ಕೈಯಲ್ಲಿ ಇಟ್ಕೊಂಡು ಹೇಳ್ರಿ, ಇದು ದೇವರು ನನಗೆ ಕೊಟ್ಟಿರುವಂತಹ ಪ್ರೀತಿಯ ಪತ್ರ. ದೇವರು ಮನುಷ್ಯನಾಗಿರುವಂತ ನಮಗೆ ಏನೆಲ್ಲ ಹೇಳ್ಬೇಕು ಅಂತ ಆತನು ಇದ್ದಾನೋ, ಆತನು ಎಷ್ಟರ ಮಟ್ಟಿಗೆ ನಮ್ಮನ್ನು ಪ್ರೀತಿ ಮಾಡಿದ್ದಾನೋ ಎಲ್ಲವುಗಳನ್ನು ಕೂಡ ಈ ವಾಕ್ಯದ ರೂಪದಲ್ಲಿ ನಮಗೆ ತಿಳಿಪಡಿಸಿದ್ದಾನೆ. ಆಮೇಲೆ ಹಂಗಾಗಿ ಈ ಪ್ರೀತಿಯ ಪತ್ರವನ್ನ ನಾವು ಯಾವಾಗಲೂ ನಾವು ಅರ್ಥಕೊಳ್ಬೇಕು, ಅರ್ಥ ಮಾಡ್ಕೊಳ್ಬೇಕು. ಅದಕ್ಕೆ ನಮಗೆ ದೇವರಾತ್ಮನು ಸಹಾಯ ಮಾಡ್ಬೇಕು. ಸರಿನಾ? ಇವತ್ತು ವಾಕ್ಯದ ಮೂಲಕವಾಗಿ ನಾವು ಧ್ಯಾನ ಮಾಡೋಣ. ಈ ಒಂದು ವಾಕ್ಯ ನಮಗೆ ತಿಳಿಪಡಿಸದೆ ದೇವರು ನಮ್ಮನ್ನು ಹೇಗೆ ಪ್ರೀತಿ ಮಾಡಿದ್ದಾನೆ ಅಂತ ಹೇಳ್ಬೇಕು. ದೇವರ ಕುರಿತಾಗಿ ನಾವು ನೋಡುವುದಾದ್ರೆ, ದೇವರು ಯಾವ ರೀತಿ ನಮ್ಮನ್ನು ಪ್ರೀತಿ ಮಾಡಿದ್ದಾನೆ ಅಂತ ನಾವು ನೋಡುವುದಾದ್ರೆ, ಯೋಹಾನನು ಬರೆದಿರುವಂತಹ ಸುವಾರ್ತೆ 3ನೇ ಅಧ್ಯಾಯ 16ನೇ ವಚನ. ಕಂಠಪಾಠ ಮಾಡಿರೋರಿದ್ರೆ ನೀವು ಪಟಾಪಟ ಅಂತ ಹೇಳಿ. ಅದು ದೇವರ ಪ್ರೀತಿಯನ್ನ ಬಹಳ ಸ್ಪಷ್ಟವಾದಂತ ರೀತಿಯಲ್ಲೇ ಈ ವಾಕ್ಯದಲ್ಲಿ ನಾವು ಕಾಣ್ತೇವೆ. ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ
ಮಗನನ್ನು ಕೊಟ್ಟನು. ಆತನನ್ನು ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನ ಪಡೆಯಬೇಕೆಂದು ಕೊಟ್ಟನು. ಆಮೆನ್. ಸೊ ದೇವಾದ ದೇವರು, ಭೂಮಿ ಆಕಾಶ ಎಲ್ಲವುಗಳನ್ನು ಉಂಟು ಮಾಡಿದಂತ ದೇವರು, ಆತ್ಮ ಸ್ವರೂಪನಾಗಿರುವಂತಹ ದೇವರು, ಮನುಷ್ಯರಾಗಿರುವಂತ ನಮ್ಮನ್ನು ಆತನು ಪ್ರೀತಿ ಮಾಡಿದ್ದಾನೆ. ಆ ಪ್ರೀತಿಯನ್ನು ನಾವು ಹೇಗೆ ಹೇಳ್ತೇವೆ ಅಂದ್ರೆ, ಆತನು ತನ್ನ ಮಗನಾದಂತ ಯೇಸು ಕ್ರಿಸ್ತನನ್ನು ಕಳಿಸುವುದರ ಮೂಲಕ ಆ ಪ್ರೀತಿಯನ್ನು ನಮಗೆ ಕೊಟ್ಟಿದ್ದಾನೆ. ಇದೇ ನಮಗೆ ಆಧಾರ. ಆಮೇಲೆ ಇವತ್ತು ಯೇಸು ಸ್ವಾಮಿ ಹೆಸರಿನಲ್ಲಿ ಯಾರೆಲ್ಲ ನಂಬಿಕೆ ಇಡ್ತಾರೋ, ವಿಶ್ವಾಸ ಇಡ್ತಾರೋ, ತಮ್ಮ ಪಾಪಗಳಿಗಾಗಿ ಪಶ್ಚಾತ್ತಾಪ ಪಟ್ಟು ಯೇಸಪ್ಪ ನೀವು ಸತ್ಯವಾದಂತ ದೇವರಂತ ದೇವರ ಕಡೆಗೆ ತಿರುಗಿಕೊಳ್ತಾರೋ, ಅವರಿಗೆ ಅವರಲ್ಲಿರುವಂತಹ ಎಲ್ಲ ಪಾಪಗಳಿಂದ, ಎಲ್ಲಾ ಶಾಪಗಳಿಂದ ಆತನು ಬಿಡುಗಡೆಯನ್ನು ಅನುಗ್ರಹಿಸುವವನಾಗಿದ್ದಾನೆ. ನಮಗೆ ಆತ್ಮ ರಕ್ಷಣೆಯನ್ನು ಅನುಗ್ರಹಿಸಿದ್ದಾನೆ. ಇವತ್ತು ಇಲ್ಲಿ ಬಂದಿರುವಂತ ನೀವೆಲ್ಲರೂ ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟಿರುವ ಕಾರಣ, ನಿಮ್ಮ ಪಾಪಗಳಿಗಾಗಿ ನೀವು ಪಶ್ಚಾತ್ತಾಪ ಪಟ್ಟಿರುವ ಕಾರಣ, ದೇವರು ನಿಮ್ಮ ಪಾಪ ಶಾಪಗಳಿಂದ ಬಿಡುಗಡೆಯನ್ನು ಅನುಗ್ರಹಿಸಿದ್ದಾನೆ. ಅದು ಉಚಿತವಾಗಿ. ಹೇಗೆ? ಉಚಿತವಾಗಿ. ದೇವರ ವಾಕ್ಯದಲ್ಲಿ ನಾವು ನೋಡುತ್ತೇವೆ, ಬೈ ಹಿಸ್ ಗ್ರೇಸ್, ಆತನ ಕೃಪೆಯಿಂದ ನಮಗೆ ರಕ್ಷಣೆ ಎಂಬುದು ದೊರಕಿದೆ. ಕೃಪೆ ಅನ್ನುವಂಥದ್ದು ಅದು ಉಚಿತವಾಗಿ ಕೊಡಲ್ಪಟ್ಟಿರುವಂಥದ್ದು. ನಾವು ಅದಕ್ಕಾಗಿ ಯಾವ ಪ್ರಯಾಸ ಪಡಬೇಕಾಗಿಲ್ಲ, ಯಾವ ಹಣನೂ ಕೂಡ ನಾವು ಕೊಡಬೇಕಾಗಿಲ್ಲ. ಇತ್ತೀಚೆಗೆ ಇತ್ತೀಚೆಗೆ ಒಂದು ಕಡೆ ಒಂದು ಸಭೆಯಲ್ಲಿ ಒಂದು ನ್ಯೂಸ್ ಎಲ್ಲ ಕಡೆ ಅದು ಕೇಳಿ ಬರ್ತಾ ಇದೆ. ಆ ಸಭೆಯ ವಿಷಯವಾಗಿ ಅದೇನೆಂದ್ರೆ, ಯಾರಾದ್ರೂ ಕಷ್ಟದಲ್ಲಿರೋದವರು, ಬಾಧೆಗಳಲ್ಲಿರೋದವರು, ಯೇಸು ಸ್ವಾಮಿ ನಮಗೆ ಬೇಕು, ನಮ್ಮ ಆತ್ಮಕ್ಕೂ ರಕ್ಷಣೆ ಅನ್ನುವಂಥದ್ದು ಬೇಕು ಅಂತ ಹೇಳ್ಬಿಟ್ಟು ಏನಾದ್ರು ಹೋಗಿದ್ದಾರೆ ಅಂದ್ರೆ, ಆ ಸಭೆಯವರು ಒಂದು ಪ್ರಚಾರ ಮಾಡ್ತಿದ್ದಾರೆ. ಏನಂದ್ರೆ, ನಿನಗಿರುವಂತ ಎಲ್ಲ ಪಾಪ ಪರಿಹಾರ ಆಗುತ್ತೆ, ಎಲ್ಲ ಶಾಪ ಪರಿಹಾರ ಆಗುತ್ತೆ, 25,000 ರೂಪಾಯಿ ತೆಗೆದುಕೊಂಬ. ಎಷ್ಟು ತೆಗೆದುಕೊಂಬ? 25,000 ತೆಗೆದುಕೊಂಬ. ಕ್ಯಾಂಡಲ್ಸ್ ತಗೊಂಬ, ಉಪ್ಪು ತೆಗೆದುಕೊಂಡ್ ಬಾ, ಆಮೇಲೆ ಇನ್ನೇನು ದ್ರಾಕ್ಷಿ ತೆಗೆದುಕೊಂಡ್ ಬಾ, ಗೋಡಂಬಿ ತೆಗೆದುಕೊಂಡ್ ಬಾ, ಬಾದಾಮಿ ತೆಗೆದುಕೊಂಡ್ ಬಾ. ಇದೆಲ್ಲ ತೆಗೆದುಕೊಂಡು ಬಂದ್ರೆ ನಾನು ನಿಮಗೆ ಪರಿಹಾರ ಮಾಡ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ಜನಗಳಿಗೆ ಹೇಳ್ತಾ ಇದ್ದಾರೆ. ನನಗೆ ಕೆಲವರೆಲ್ಲ ಫೋನ್ ಮಾಡಿ ಹೇಳ್ತಾ ಇದ್ದಾರೆ, ಸಾರ್ ಈ ರೀತಿಯಲ್ಲಿ ಹೇಳ್ತಾ ಇದ್ದಾರೆ ಸಾರ್ ಕೆಲವರೆಲ್ಲ ಅಂತ ಹೇಳ್ಬಿಟ್ಟು. ಆದ್ರೆ ಬೈಬಲಲ್ಲೇ ನಾವು ನೋಡುವಾಗ ಆ ರೀತಿಯಲ್ಲಿ ಮಾಡಬೇಕೆಂದು ಎಲ್ಲಿಯೂ ಕೂಡ ಬರೆಯಲ್ಪಟ್ಟಿಲ್ಲ. ನಮ್ಮ ಪಾಪ ಪರಿಹಾರ ಆಗುವಂಥದ್ದು ಅದು ನಾವು ಮಾಡುವಂತ ಕಾರ್ಯಗಳಿಂದ ಅಲ್ಲ, ಅಥವಾ ನಮ್ಮ ಆಚಾರಗಳಿಂದ ಅಲ್ಲ. ನಮ್ಮ ಪಾಪ ಪರಿಹಾರ ಆಗುವಂಥದ್ದು ನಮಗಿರುವಂತ ಮೂಲ ಪಾಪ, ನಮಗಿರುವಂತ ಪಿತೃಗಳ ದೋಷ ಫಲ, ನಮಗಿರುವಂತ ಕರ್ಮ ಪಾಪ, ಈ ಎಲ್ಲವುಗಳಿಗೂ ಕೂಡ ಬಿಡುಗಡೆ ಉಂಟಾಗುವಂಥದ್ದು ಯೇಸು ಕ್ರಿಸ್ತನು ನಮಗೋಸ್ಕರ ಪ್ರಾಣವನ್ನು ಕೊಟ್ಟಿರುವುದರಿಂದ, ಯೇಸು ಕ್ರಿಸ್ತನು ತನ್ನ ಪರಿಶುದ್ಧವಾದ ರಕ್ತವನ್ನು ಸುರಿಸಿರುವುದರಿಂದ ಇವತ್ತು ನಾವು ಆತನಲ್ಲಿ ನಂಬಿಕೆ ಇಟ್ಟರೆ ಸಾಕು. ನಮ್ಮ ಪಾಪಗಳಿಗಾಗಿ ಪಶ್ಚಾತ್ತಾಪ ಪಟ್ಟು ಸತ್ಯವಾದಂತ ದೇವರ ಕಡೆಗೆ ನಾವು ತಿರುಗಿದ್ರೆ ಸಾಕು, ನಿನ್ನ ಎಲ್ಲ ದೋಷಗಳು ಕೂಡ ಪರಿಹಾರವಾಗ್ತದೆ. ನಾವು ದೇವರಿಗೆ ಮಕ್ಕಳಾಗುತ್ತೇವೆ. ಆಮೇಲೆ ದೇವರು ನಿಮ್ಮನ್ನು ಪ್ರೀತಿಸುತ್ತಿದ್ದಾನೆ. ನಿಮ್ಮ ಪಕ್ಕದಲ್ಲಿರೋರು ಹೇಳ್ರಿ, ದೇವರು ನಿನ್ನನ್ನು ಪ್ರೀತಿಸುತ್ತಿದ್ದಾನೆ. ದೇವರು ನಿಮ್ಮನ್ನು ಮಾತ್ರ, ನನ್ನ ಮಾತ್ರ ಅಲ್ಲ ರೀ, ಈ ಲೋಕದಲ್ಲಿ ಮನುಷ್ಯರಾಗಿ ಹುಟ್ಟಿರುವಂತ ಪ್ರತಿಯೊಬ್ಬರನ್ನೂ ಕೂಡ ಆತನು ಪ್ರೀತಿಸುತ್ತಾ ಇದ್ದಾನೆ. ಆಮೇಲೆ ಸರಿನಾ? ಹಾಗಾಗಿ ದೇವರ ಮಕ್ಕಳಾದಂತ ನಾವು ಈಗ ದೇವರನ್ನ ಪ್ರೀತಿಸುವ. ಹಾಗಾದ್ರೆ ದೇವರನ್ನ ನಾವು ಪ್ರೀತಿಸುವುದು ಹೇಗೆ? ದೇವರನ್ನು ನಾವು ಪ್ರೀತಿಸುವುದು ಹೇಗೆ? ಅದರ ಕುರಿತಾಗಿ ನಾವು ಇವತ್ತು ಧ್ಯಾನ ಮಾಡ್ತಾ ಇದ್ದೇವೆ. ಯಾವ ರೀತಿ ನಾವು ದೇವರನ್ನ ಪ್ರೀತಿ ಮಾಡಬೇಕು ಅಂತೇಳಿ ನಾವು ನೋಡೋದಾದ್ರೆ, ದೇವರ ವಾಕ್ಯವು ನಮಗೆ ಈ ರೀತಿಯಾಗಿ ಹೇಳ್ತದೆ. ಈಗಾಗಲೇ ನೀವು ಓದಿದಂತ ವಾಕ್ಯದಲ್ಲಿ ನಾವು ನೋಡೋದಾದ್ರೆ, ನಿನ್ನ ಪೂರ್ಣ ಹೃದಯದಿಂದ, ಪೂರ್ಣ ಪ್ರಾಣದಿಂದ, ಪೂರ್ಣ ಶಕ್ತಿಯಿಂದ, ಪೂರ್ಣ ಮನಸ್ಸಿನಿಂದ ನೀನೇನ್ ಮಾಡು? ದೇವರನ್ನು ಪ್ರೀತಿಸು. ದೇವರನ್ನು ಪ್ರೀತಿಸು. ಪೂರ್ಣ ಹೃದಯ, ಪೂರ್ಣ ಮನಸ್ಸು, ಪೂರ್ಣ ಶಕ್ತಿ, ಎಲ್ಲವೂ ಕೂಡ ಪೂರ್ಣ. ಹೇಗೆ ನಾವು ದೇವರನ್ನ ಪ್ರೀತಿಸಬೇಕು, ಹೇಗೆ ನಾವು ದೇವರನ್ನ ಪ್ರೀತಿಸಬೇಕು ಅಂತೇಳಿ ನಾವು ಇವತ್ತು ಧ್ಯಾನ ಮಾಡ್ತಾ ಇದ್ದೇವೆ. ಅದಕ್ಕೆ ನಂಬರ್ ಒನ್
ನಾವು ದೇವರನ್ನ ಪೂರ್ಣ ಹೃದಯದಿಂದ, ಪೂರ್ಣ ಮನಸ್ಸಿನಿಂದ, ಪೂರ್ಣ ಬುದ್ಧಿಯಿಂದ, ಪೂರ್ಣ ಶಕ್ತಿಯಿಂದ ಪ್ರೀತಿ ಮಾಡೋದೇ ಆಗಿದ್ರೆ ಯು ಮಸ್ಟ್ ಹ್ಯಾವ್ ಫೆಲೋಶಿಪ್ ವಿತ್ ಗಾಡ್. ನೀನು ದೇವರೊಂದಿಗೆ ಅನ್ಯೂನ್ಯತೆಯನ್ನು ಹೊಂದಿರುವವಳು ಆಗಿರಬೇಕು. ಏನಿರ್ಬೇಕಂತ? ದೇವರೊಂದಿಗೆ ಅನ್ಯೂನ್ಯತೆ, ಫೆಲೋಶಿಪ್. ಇಂಗ್ಲಿಷ್ ಅಂದ್ರೆ ಫೆಲೋಶಿಪ್, ಅನ್ಯೂನ್ಯತೆ. ಕೆಲವೊಮ್ಮೆ ನಾವು ಅನ್ಯೂನ್ಯತಾ ಕೂಟ ಅಂತ ಹೇಳ್ಬಿಟ್ಟು ಮಾಡ್ತೀವಿ, ಫೆಲೋಶಿಪ್ ಮೀಟಿಂಗ್ ಅಂತ ಹೇಳ್ಬಿಟ್ಟು ಮಾಡ್ತಾರೆ. ಏನು ಫೆಲೋಶಿಪ್ ಮೀಟಿಂಗ್ ಅಂದ್ರೆ ಎಲ್ಲ ಸಹೋದರಗಳು ಎಲ್ಲರೂ ಕೂಡ ಒಟ್ಟಾಗಿ ಒಂದು ಕಡೆಗೆ ಸೇರಿ ಬರ್ತಾರೆ. ಒಬ್ಬರು ಸಂಗಡ ಒಬ್ರು ಮಾತಾಡ್ತಾರೆ, ಇವ್ರ ಕಷ್ಟ ಸುಖ ಹಂಚ್ಕೊಳ್ತಾರೆ, ಅವ್ರ ಕಷ್ಟ ಸುಖ ಇವ್ರಿಗೆ ಹಂಚ್ಕೊಳ್ತಾರೆ, ಎಲ್ಲರೂ ಜೊತೆಯಲ್ಲಿ ಇರ್ತಾರೆ, ಎಲ್ಲರೂ ಜೊತೆಯಲ್ಲಿ ಊಟ ಮಾಡ್ತಾರೆ. ಸೊ ದಟ್ ಇಸ್ ಕಾಲ್ಡ್ ಫೆಲೋಶಿಪ್. ಒಬ್ರು ಮುಖ ಒಬ್ರು ನೋಡ್ತಾ ಇರ್ತಾರೆ, ಒಬ್ರೊಂದಿಗೆ ಒಬ್ರು ಮಾತಾಡ್ತಾ ಇರ್ತಾರೆ. ಇದನ್ನೆಲ್ಲ ಒಟ್ಟಾಗಿ ಸೇರಿ ನಾವೇನಂತ ಕರಿತೀವಿ? ಫೆಲೋಶಿಪ್. ಅಂತಹ ಒಂದು ಫೆಲೋಶಿಪ್, ಅನ್ಯೂನ್ಯತೆ ನಮಗೆ ಪ್ರತಿದಿನ ಪ್ರತಿ ಕ್ಷಣ ಯಾರೊಂದಿಗೆ ಇರ್ಬೇಕಂದ್ರೆ ದೇವರೊಂದಿಗಿರಬೇಕು. ಆಮೇಲೆ ಆ ಒಂದು ಫೆಲೋಶಿಪ್ ಅನ್ನ ಕೊಡಲಿಕ್ಕಾಗಿಯೇ, ಉಂಟು ಮಾಡ್ಲಿಕ್ಕಾಗಿಯೇ ನಮ್ಮ ರಕ್ಷಕನಾಗಿರುವಂತ ಯೇಸು ಸ್ವಾಮಿ ಈ ಲೋಕಕ್ಕೆ ಬಂದಿರುವಂಥದ್ದು. ಯೇಸು ಸ್ವಾಮಿ ಒಂದು ಕಡೆಯಲ್ಲಿ ಅದನ್ನು ಹೇಳ್ತಾ ಇದ್ದಾನೆ. ಅದೇನಪ್ಪ ಅಂತಂದ್ರೆ, ನಾನೇ ಮಾರ್ಗವು, ನಾನೇ ಸತ್ಯವೂ, ನಾನೇ ಜೀವವೂ ಆಗಿದ್ದೇನೆ. ನನ್ನ ಮೂಲಕವಾಗಿ ಹೊರತು ನೀವ್ಯಾರು ಕೂಡ ತಂದೆಯ ಬಳಿಗೆ ಸೇರಲಾರರು. ನನ್ನ ಮೂಲಕವಾಗಿ ಅಂದ್ರೆ ಯೇಸು ಸ್ವಾಮಿ ಮಾರ್ಗವಾಗಿದ್ದಾನೆ ನಮಗೆ. ಏನಕ್ಕಾಗಿ? ನಾವು ನಮ್ಮ ತಂದೆಯಾದ ದೇವರ ಬಳಿಯಲ್ಲಿ ಸೇರ್ಲಿಕ್ಕಾಗಿ. ಸೊ ಈಗ ನಾವು ಫೆಲೋಶಿಪ್ ಅಲ್ಲಿ ನಾವಿದ್ದೇವೆ ಅಂದ್ರೆ ನಾವು ಯಾವಾಗಲೂ ಕೂಡ ದೇವರೊಂದಿಗೆ ಇರುವವರಾಗಿರಬೇಕು. ಯಾವಾಗಲೂ ಕೂಡ ದೇವರೊಂದಿಗೆ ಇರುವವರಾಗಬೇಕು. ಇವನ್ ಯೇಸು ಸ್ವಾಮಿ ಕೂಡ ನಮಗೆ ವಾಗ್ದಾನ ಮಾಡಿದ್ದಾನೆ. ಅದೇನಂದ್ರೆ, ಯುಗದ ಸಮಾಪ್ತಿಯವರೆಗೂ ಎಲ್ಲ ದಿವಸ ನಾನು ನಿಮ್ಮ ಸಂಗಡ ಇರುತ್ತೇನೆ. ಆಮೇಲೆ ನಾವು ದೇವರೊಂದಿಗೆ ಇರಬೇಕು, ದೇವರು ನಮ್ಮೊಂದಿಗೆ ಇರ್ಬೇಕು. ಒಂದು ಇರ್ಬೇಕು, ಆತನೊಂದಿಗೆ ನಾವು ಇರ್ಬೇಕು. ಎರಡನೇದಾಗಿ ಆತನನ್ನು ಆರಾಧಿಸುವಂಥದ್ದು. ಓಕೆ, ಇವತ್ತು ಫೆಲೋಶಿಪ್ ಅನ್ಯೂನ್ಯತೆಯಲ್ಲಿ ನಾವೇನ್ ಮಾಡಬೇಕು? ಮೊದಲನೇದಾಗಿ ಆತನೊಂದಿಗೆ ಇರಬೇಕು, ಎರಡನೇದಾಗಿ ಆತನನ್ನು ಆರಾಧಿಸಬೇಕು. ಯಾವಾಗಲೂ ಕೂಡ ನಾವು ದೇವರಿಗೆ ಸ್ತೋತ್ರವನ್ನ ಸಲ್ಲಿಸುವುದು, ದೇವರೊಂದಿಗೆ ನಿಕಟವಾದ ಸಂಪರ್ಕವನ್ನು ನಾವು ಇಟ್ಟುಕೊಂಡವರಾಗಿ ನಾವು ಹೋಗುವಾಗ, ಬರುವಾಗ, ನಾವು ಮಲಗಿರುವಾಗ, ಸೊ ಯಾವಾಗಲೂ ಕೂಡ ನಾವು ದೇವರಿಗೆ ಸ್ತೋತ್ರವನ್ನ, ಕೃತಜ್ಞತಾ ಸ್ತುತಿಯನ್ನ ಮಾಡುವಂತಹ ವ್ಯಕ್ತಿಗಳು ನಾವು ಆಗಿರ್ಬೇಕೆಂಬುದಾಗಿ ದೇವರ ವಾಕ್ಯ ನಮಗೆ ತಿಳಿಯಪಡಿಸುತ್ತದೆ. ಆಮೇಲೆ ಅದರಲ್ಲಿ ಮೂರನೇದಾಗಿ ಪ್ರಾರ್ಥನೆ ಮಾಡುವಂಥದ್ದು. ಏನಂದ್ರೆ ಪ್ರಾರ್ಥನೆ ಮಾಡುವುದು. ನಾವು ಎಲ್ಲ ಸಮಯಗಳಲ್ಲಿ ಸಕಲ ವಿಧವಾದಂಥ ಪ್ರಾರ್ಥನೆಗಳನ್ನ, ವಿಜ್ಞಾಪನೆಗಳನ್ನ ಮಾಡಬೇಕು ಎಂಬುದಾಗಿ ದೇವರ ವಾಕ್ಯವು ನಮಗೆ ತಿಳಿಯಪಡಿಸುತ್ತದೆ. ದೇವರಿಗೆ ಸ್ತೋತ್ರ. ಎಫೆಸದವರಿಗೆ 6ನೇ ಅಧ್ಯಾಯ 18ನೇ ವಚನವನ್ನು ಒಮ್ಮೆ ಓದಿ. ಎಫೆಸದವರಿಗೆ ಬರೆದಂತಹ ಪತ್ರಿಕೆ 6ನೇ ಅಧ್ಯಾಯ 18ನೇ ವಚನ. ಯಾರಾದ್ರೊಬ್ರು ಬೇಗ ಓದಿ. ಎಫೆಸ 6:18. ಎಫೆಸದವರಿಗೆ 6:18. ನೀವು ಪವಿತ್ರಾತ್ಮ ಪ್ರೇರಿತರಾಗಿ ಎಲ್ಲಾ ಸಮಯದಲ್ಲಿ ಸಕಲ ವಿಧವಾದ ಪ್ರಾರ್ಥನೆಗಳನ್ನು, ವಿಜ್ಞಾಪನೆಗಳನ್ನು ಮಾಡ್ತಾ ನೀವು ದೇವರನ್ನ ಪ್ರಾರ್ಥಿಸ್ರಿ. ಈ ಕೆಲಸವನ್ನ ನಾವು ಯಾವಾಗಲೂ ಕೂಡ ಮಾಡ್ಬೇಕು. ಈ ಪ್ರಾರ್ಥನೆ ಅನ್ನುವಂಥದ್ದು ಎಲ್ಲರೂ ಚೆನ್ನಾಗಿ ಕೇಳಬೇಕು. ಈ ಕಡೆಗೆ ಪ್ರಾರ್ಥನೆ ಅನ್ನುವಂಥದ್ದು ನಾವು ದೇವರೊಂದಿಗೆ ಮಾತನಾಡುವಂಥದ್ದು. ನಾವು ದೇವರೊಂದಿಗೆ ಮಾತನಾಡುವಂಥದ್ದು. ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟಂತ ನಮಗೆ ದೇವರು ಒಳ್ಳೆ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದಾನೆ. ಅದೇನಂದ್ರೆ, ನಾವು ಎಲ್ಲಿ ಬೇಕಾದ್ರೂ ಪ್ರಾರ್ಥನೆ ಮಾಡ್ಬೋದು. ಯಾಕಂದ್ರೆ ದೇವರು ನಮ್ಮಲ್ಲೇ ಇರ್ತಾನೆ. ನಮ್ಮ ಪ್ರಾರ್ಥನೆಯನ್ನು ಆತನು ಕೇಳುವವನಾಗಿದ್ದಾನೆ. ದೇವರ ಸ್ತೋತ್ರ. ಹಂಗಾಗಿ ದೇವರ ಮಕ್ಕಳು ಇವತ್ತು ಅಭ್ಯಾಸವನ್ನು ನಾವು ಮಾಡಿಕೊಳ್ಬೇಕು. ಆಮೇಲೆ ಫೈನಲ್ ಆಗಿ ಅದರಲ್ಲಿ ದೇವರ ವಾಕ್ಯವನ್ನ ಧ್ಯಾನ ಮಾಡಬೇಕು. ದೇವರ ಮಕ್ಕಳು ದೇವರ ವಾಕ್ಯವನ್ನ ಹಗಲು, ಇರುಳು ಎಲ್ಲ ಸಮಯಗಳಲ್ಲಿ ಧ್ಯಾನ ಮಾಡಬೇಕು. ನಾವು
ಕಳೆದ ವಾರದಲ್ಲಿ ನಾವು ಅದರ ಕುರಿತಾಗಿ ನಾವು ನೋಡಿದ್ವಿ. ಕೀರ್ತನೆ 1:1 ನಾವು ನೋಡಿದ್ವಿ. ಯಾವನು ದುಷ್ಟರ ಆಲೋಚನೆಯಂತೆ ನಡೆಯದೆ, ಪಾಪಾತ್ಮರ ಮಾರ್ಗದಲ್ಲಿ ನಿಂತುಕೊಳ್ಳದೆ, ಧರ್ಮ ನಿಂದಕರೊಡನೆ ಕೂತುಕೊಳ್ಳದೆ, ಯೆಹೋವನ ಧರ್ಮಶಾಸ್ತ್ರದಲ್ಲಿ ಆನಂದ ಪಡುವವನಾಗಿ ಅದನ್ನೇ ಹಗಲು ಇರುಳು ಧ್ಯಾನಿಸುತ್ತಿರುವನೋ ಅವನು ಎಷ್ಟೋ ಧನ್ಯನು, ಅವನು ಎಷ್ಟೋ ಧನ್ಯನು. ಹಂಗಾಗಿ ಪ್ರತಿದಿನ ಪ್ರತಿ ಕ್ಷಣ ನಾವು ದೇವರೊಂದಿಗೆ ಸಂಪರ್ಕದಲ್ಲಿ, ಸಂಬಂಧದಲ್ಲಿ ನಾವು ಇರಬೇಕು. ದೇವರೊಂದಿಗೆ ಇರಬೇಕು. ಆತನೊಂದಿಗೆ ಇದ್ದುಕೊಂಡು ಆತನನ್ನು ಸ್ತುತಿಸುತ್ತಾ, ಆತನನ್ನು ಘನಪಡಿಸುತ್ತಾ, ಪ್ರಾರ್ಥನೆಗಳನ್ನ, ವಿಜ್ಞಾಪನೆಗಳನ್ನ ಮಾಡುತ್ತಾ, ಅಷ್ಟು ಮಾತ್ರ ಅಲ್ಲದೆ ದೇವರ ವಾಕ್ಯವನ್ನ ನಾವು ಧ್ಯಾನ ಮಾಡಬೇಕು. ಈ ವಿಷಯ ಚೆನ್ನಾಗಿ ನೆನಪಲ್ಲಿ ಇಟ್ಕೊಳ್ರಿ. ಪ್ರಾರ್ಥನೆ ಅನ್ನುವಂಥದ್ದು ನಾವು ದೇವರೊಂದಿಗೆ ಮಾತನಾಡುವಂಥದ್ದು. ದೇವರ ವಾಕ್ಯವನ್ನ ಧ್ಯಾನ ಮಾಡುವಂಥದ್ದು ದೇವರು ನಮ್ಮೊಂದಿಗೆ ಮಾತನಾಡ್ತಾ ಇದ್ದಾನೆ. ಪ್ರಾರ್ಥನೆ ಮಾಡ್ತಾ ಇದ್ರೆ ನಾವು ದೇವರೊಂದಿಗೆ ಮಾತನಾಡ್ತಾ ಇದ್ದೇವೆ. ದೇವರ ವಾಕ್ಯವನ್ನ ನಾವು ಧ್ಯಾನ ಮಾಡೋದು ಅಥವಾ ಕೇಳಿಸ್ಕೊಳ್ಳೋದು ಹಿಂಗ್ ಮಾಡ್ತಾ ಇದ್ರೆ ಯಾರು ಮಾತನಾಡ್ತಾ ಇದ್ದಾರೆ ನಮ್ಮ ಸಂಗಡ? ದೇವರು ನಮ್ಮೊಂದಿಗೆ ಮಾತನಾಡುತ್ತಾ ಇದ್ದಾನೆ. ಈ ರೀತಿಯಾಗಿ ಮಾಡೋದ್ರಿಂದ ನಮ್ಮ ಒಂದು ಅನ್ಯೂನ್ಯತೆ ಏನಾಗುತ್ತೆ? ಹೆಚ್ಚಾಗುತ್ತೆ. ನಾವು ಯಾರನ್ನ ಹೆಚ್ಚಾಗಿ ಪ್ರೀತಿಸುತ್ತೇವೋ ಅವ್ರ ಜೊತೆಲೇ ನಾವು ಹೆಚ್ಚು ಮಾತಾಡೋದು, ಅವ್ರ ಜೊತೆಲೇ ನಾವು ಹೆಚ್ಚು ಸಮಯವನ್ನ ಕಳೆಯುವಂಥದ್ದು. ಅರ್ಥ ಆಗ್ತಿದೆಯಾ? ದೇವರ ವಾಕ್ಯ ನಮಗೇನು ಹೇಳ್ತಾ ಇದೆ ಅಂದ್ರೆ, ನಾವು ದೇವರನ್ನ ಹೆಚ್ಚಾಗಿ ನಾವು ಪ್ರೀತಿ ಮಾಡಿ, ಅಂದ್ರೆ ನಾವು ದೇವರನ್ನೇ ಪ್ರೀತಿ ಮಾಡಬೇಕು, ದೇವರೊಂದಿಗೆ ಹೆಚ್ಚಿನ ಸಮಯವನ್ನ ಕಳಿಬೇಕು, ದೇವರ ಸ್ವರವನ್ನ ನಾವು ಕೇಳಿಸ್ಕೊಳ್ಬೇಕು, ದೇವರೊಂದಿಗೆ ನಾವು ಮಾತಾಡಬೇಕು, ದೇವರನ್ನ ಸ್ತುತಿಸಬೇಕು, ದೇವರನ್ನ ಕೊಂಡಾಡುತ್ತಾ ನಾವು ಇರಬೇಕೆಂಬುದಾಗಿ ದೇವರ ವಾಕ್ಯವು ನಮಗೆ ತಿಳಿಯಪಡಿಸ್ತದೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವರ ಮಕ್ಕಳೇ, ಕೆಲವರು ನನಗೆ ಆತ್ಮರಕ್ಷಣೆ ಸಿಕ್ಬಿಟ್ಟಿದೆ, ಇನ್ನೇನು ಮುಗಿದು ಬಿಡು ನನಗೆ ಅಂತ ಅಂದ್ಕೊಳ್ತಾರೆ. ಆ ರೀತಿಯಾಗಿ ನಾವು ಯಾವುದೂ ಕೂಡ ಆಲೋಚನೆ ಮಾಡಬಾರ್ದು. ಈಗ ನಮ್ಗೆ ಆತ್ಮರಕ್ಷಣೆ ಉಂಟಾಗಿದೆ, ದೇವರು ಪಾಪದಿಂದ, ಮರಣದಿಂದ, ನರಕದಿಂದ ಬಿಡುಗಡೆಯನ್ನ ದಯಪಾಲಿಸಿದ್ದಾರೆ. ಈಗ ನಮಗೆ ಮಹಾ ಸೌಭಾಗ್ಯವನ್ನ ದೇವರು ಕೊಟ್ಟಿದ್ದಾನೆ. ಅದೇನಂದ್ರೆ ಆತನೊಂದಿಗೆ ಇರುವಂತಹ ಸೌಭಾಗ್ಯ, ದೇವರೊಂದಿಗೆ ಇರುವಂತಹ ಸೌಭಾಗ್ಯ. ಮತ್ತು ಆತನು ನಮಗೆ ವಾಗ್ದಾನ ಮಾಡಿದ್ದಾನೆ, ನಾನು ನಿಮ್ಮೊಂದಿಗೆ ಇರುತ್ತೇನೆ ಎಂಬುದಾಗಿ. ಇನ್ನು 1ನೇ ಕೊರಿಂಥದವರಿಗೆ 3:16 ನಾವು ನೋಡಿದ್ರೆ, ನೀವೇ ನನಗೆ ಆಲಯ, ನೀವೇ ನನಗೆ ಆಲಯ, ನಾನು ನಿಮ್ಮಲ್ಲೇ ವಾಸ ಮಾಡಿದ್ದೇನೆ. ಹಂಗಾಗಿ ನಾವು ಯಾವಾಗಲೂ ಕೂಡ ದೇವರೊಂದಿಗೆ ನಾವು ಅನ್ಯೋನ್ಯವಾಗಿರುವುದನ್ನು ನಾವು ಅಭ್ಯಾಸ ಮಾಡಿಕೊಳ್ಬೇಕು. ಆಮೇಲೆ ದೇವರೊಂದಿಗೆ ನಾವು ಅನ್ಯೋನ್ಯವಾಗಿರೋದು ಏನನ್ನ ಸೂಚಿಸ್ತದಂದ್ರೆ, ನಾವು ಎಷ್ಟರ ಮಟ್ಟಿಗೆ ದೇವರನ್ನ ಪ್ರೀತಿಸ್ತಾ ಇದ್ದೀವಿ ಅನ್ನುವುದನ್ನು ಸೂಚಿಸ್ತದೆ. ಆಮೇಲೆ ಎರಡನೇ ವಿಷಯ ನೋಡೋಣ. ಎರಡನೇ ವಿಷಯ ಏನಪ್ಪ ಅಂದ್ರೆ, ಫಾಲೋ ಇಸ್ ಕಮ್ಯಾಂಡ್ಸ್. ಫಾಲೋ ಇಸ್ ಕಮ್ಯಾಂಡ್ಸ್. ಆತನ ಆಜ್ಞೆಗಳನ್ನ ಅನುಸರಿಸುವಂಥದ್ದು, ಆತನ ಆಜ್ಞೆಗಳನ್ನ ಅನುಸರಿಸುವಂಥದ್ದು. ಆತನು ಈ ಒಂದು ಸತ್ಯವೇದದಲ್ಲಿ ನಾವು ಏನು ಮಾಡಬೇಕು, ನಾವೇನು ಮಾಡಬಾರ್ದು, ಈ ಎಲ್ಲವುಗಳನ್ನು ಕೂಡ ಆತನು ನಮಗೆ ತಿಳಿಪಡಿಸಿದ್ದಾನೆ. ಹಂಗಾಗಿ ಈ ವಾಕ್ಯವನ್ನ ನಾವು ಅನುಸರಿಸುವವರಾಗಬೇಕು, ಈ ವಾಕ್ಯವನ್ನ ಕೈಗೊಂಡು ನಡೆಯುವವರಾಗಬೇಕೆಂದು ದೇವರ ವಾಕ್ಯ ನಮಗೆ ತಿಳಿಪಡಿಸ್ತದೆ. ಕೆಲವೊಂದು ರೆಫರೆನ್ಸ್ಗಳನ್ನು ನಾನು ನಿಮಗೆ ಕೊಡ್ತೀನಿ. ಯೋಹಾನನು ಬರೆದಂತ ಸುವಾರ್ತೆ 14ನೇ ಅಧ್ಯಾಯ ವಚನ 15 ಮತ್ತು ಅದೇ ಅಧ್ಯಾಯದಲ್ಲಿ 21ನೇ ವಚನ, 23ನೇ ವಚನ, ಈ 3 ವಚನಗಳನ್ನ ಓದಬೇಕಾಗಿ ನಾನು ವಿನಂತಿಸ್ತೇನೆ. ಯೋಹಾನನು ಬರೆದಂತ ಸುವಾರ್ತೆ 14ನೇ ಅಧ್ಯಾಯ ವಚನ 15, 21, 23. ಒಬ್ಬೊಬ್ರು ಒಂದೊಂದು ವಚನವನ್ನು ಓದಿ. ನೀವು ನನ್ನನ್ನು ಪ್ರೀತಿಸುವವರಾದರೆ ನನ್ನ ಆಜ್ಞೆಗಳನ್ನು ಕೈಗೊಂಡು ನಡೆಯುವಿರಿ. ಆಮೆನ್. ಓಕೆ, ನೀವು ನನ್ನನ್ನು ಪ್ರೀತಿಸುವವರಾದರೆ ನನ್ನ ಆಜ್ಞೆಗಳನ್ನು ಕೈಗೊಂಡು ನಡೆಯುವಿರಿ. ಓಕೆ, 21ನೇ ವಚನ. ನನ್ನ ಆಜ್ಞೆಗಳನ್ನು ಹೊಂದಿ ಅವುಗಳನ್ನು ಕೈಗೊಂಡು ನಡೆಯುವವನೇ ನನ್ನನ್ನು ಪ್ರೀತಿಸುವವನು, ನನ್ನನ್ನು ಪ್ರೀತಿಸುವವನು. ಆಮೇಲೆ 23ನೇ ವಚನ. ಯಾರಾದರೂ ಹಾ ನನ್ನನ್ನು ಪ್ರೀತಿಸುವವನಾದರೆ ನನ್ನ ಮಾತನ್ನು ಕೈಗೊಂಡು ನಡೆಯುವನು.
ನನ್ನ ಮಾತನ್ನು ಕೈಗೊಂಡು ನಡೆಯುವನು. ಕೈಗೊಂಡು ನಡೆಯುವನು. ನಾನು ಸ್ಕೂಲ್ಗೆ ಹೋಗುವಂಥ ಟೈಮಲ್ಲಿ ನಮಗೆ ಮ್ಯಾಥ್ಸ್ ಟೀಚರ್ ಇದ್ರು, RM ಅಂತ ಹೇಳ್ಬಿಟ್ಟು, ಶಾರ್ಟ್ ಫಾರ್ಮಲ್ಲಿ RM ಅಂತ ನಾವು ಕರೀತಾ ಇದ್ವಿ. ಅವರು ನಮಗೆ ಮ್ಯಾಥ್ಸನ್ನು ಕಲಿಸ್ತಾ ಇದ್ರು. ಅವರು ಕೆಲವೊಂದು ಲೆಕ್ಕಗಳನ್ನು ಮಾಡಬೇಕಾದ್ರೆ ಮ್ಯಾಥ್ಸ್ಗೆ ಕೆಲವೊಂದು ಸೂತ್ರಗಳನ್ನು ಕಲಿಸೋರು. ಫಸ್ಟ್ ಕೆಲಸ ಏನಂದ್ರೆ ಸೂತ್ರಗಳನ್ನು ಕಲಿಸೋದು. ಈಗ ಒಂದು ಲೆಕ್ಕ ಮಾಡಿಬಿಟ್ಟು ಬೋರ್ಡ್ ಮೇಲೆ ಬರೆಸ್ಬಿಟ್ಟು, ನಮ್ಮ ಕೈಯಲ್ಲಿ ಬೋರ್ಡ್ ಮೇಲೆ ಬರೆಸ್ಬಿಟ್ಟು, ಮತ್ತೆ ಅವ್ರು ಏನು ಮಾಡ್ತಿದ್ರು ಅಂದರೆ ಇನ್ನೊಂದು ಸೈಡಲ್ಲಿ ಸೂತ್ರವನ್ನು ಬರ್ರಿ ಅಂತ ಹೇಳ್ತಿದ್ರು. ನಾವಾಗ ಸೂತ್ರವನ್ನು ಹಾಕಬೇಕು. ಈಗ ನಾವು ಮಾಡಿರುವಂಥ ಆ ಲೆಕ್ಕವನ್ನು, ಈಗ ನಾವು ಒಂದು ಪ್ರಾಬ್ಲಮ್ ಇರ್ತದೆ, ಪ್ರಾಬ್ಲಮ್ ಸಾಲ್ವ್ ಮಾಡಿದ್ವಿ, ಓಕೆ, ಲೆಕ್ಕ ಮಾಡಿದ್ವಿ, ಆ ಪ್ರಾಬ್ಲಮ್ ಸಾಲ್ವ್ ಮಾಡಿದ್ವಲ್ಲ, ಅದನ್ನ ಈಗ ನಾವೇನು ಮಾಡ್ಬೇಕಂದ್ರೆ ಈ ಸೂತ್ರದೊಂದಿಗೆ ತಾಳೆ ಮಾಡಬೇಕು. ಏನು ಮಾಡಬೇಕು? ತಾಳೆ ಮಾಡಬೇಕು, ಕಂಪೇರ್ ಮಾಡಿ ನೋಡ್ಬೇಕು. ಈ ಸೂತ್ರ ಕರೆಕ್ಟ್ ಆಗಿದೆಯಾ? ಸೂತ್ರ ಕರೆಕ್ಟಾಗೇ ಇದೆ ಯಾವಾಗಲೂ ಕೂಡ. ಆದರೆ ಈ ಸೂತ್ರಕ್ಕೆ ಅನುಸಾರವಾಗಿ ನಾನು ಮಾಡಿರುವಂಥ ಈ ಲೆಕ್ಕ ಕರೆಕ್ಟ್ ಆಗಿದೆಯಾ ಅನ್ನೋದನ್ನ ನೋಡ್ಬೇಕು. ಅದನ್ನ ತಾಳೆ ಮಾಡಿ ನೋಡು ಅಂತಾರೆ. ಏನಂತ ಕರೀತಾರೆ? ತಾಳೆ ಮಾಡಿ ನೋಡುವುದು. ನಿಮ್ಗೂ ಮಾಡಿಸಿದ್ರ? ಹಂಗೆ ಮಾಡಿಸಿದಾರಲ್ಲ, ಎಲ್ರಿಗೂ ಕೂಡ ಮಾಡಿಸ್ತಾರೆ, ಈಗಲೂ ಕೂಡ ಮಾಡಿಸ್ತಾರಲ್ಲ, ತಾಳೆ ಮಾಡಿ ನೋಡೋದು. ಓಕೆ, ತಾಳೆ ಮಾಡಿ ನೋಡು. ಇದು ನಮ್ಗೆ ಇವತ್ತು ಒಳ್ಳೆ ಒಂದು ಟೈಮ್. ಅದೇನಪ್ಪ ಅಂತಂದ್ರೆ ನಾವು ನಮ್ಮ ಜೀವಿತವನ್ನ ತಾಳೆ ಮಾಡಿ ನೋಡ್ಬೇಕು. ಯಾವುದರೊಂದಿಗೆ? ದೇವರ ವಾಕ್ಯದೊಂದಿಗೆ. ನಾನು ಯೇಸು ಸ್ವಾಮಿ ನಂಬಿದ್ದೀನಿ, ನಾನು ಸಭೆಗೆ ಹೋಗ್ತಾ ಇದ್ದೀನಿ, ನಾನು ಬರ್ತಾ ಇದ್ದೀನಿ, ಇನ್ನೇನು ಮುಗಿದೋಯ್ತು ಬಿಡಿ ಅಂತ ಆಲೋಚನೆ ಮಾಡಬೇಡಿ. ಅಫ್ಕೋರ್ಸ್ ನಾವು ಯೇಸು ಸ್ವಾಮಿಯಲ್ಲಿ ನಂಬಿಕೆ ಇಟ್ಟಿದ್ವಿ, ನಮಗೆ ರಕ್ಷಣೆ ಅನ್ನೋದು ಸಿಕ್ಕಿದೆ. ಆದರೆ ನಮಗೆ ರಕ್ಷಣೆ ಸಿಕ್ಕಿದ ನಂತರ ದೇವರು ಮತ್ತೆ ಏನನ್ನ ನಮ್ಮಲ್ಲಿ ಆತನು ನೋಡ್ತಾ ಇದ್ದಾನಪ್ಪ ಅಂದ್ರೆ, ಆತನ ಮಾತಿಗೆ ನಾವು ವಿಧೇಯರಾಗಿ ನಡಿಬೇಕು ಅಂತ ದೇವರು ಇಷ್ಟಪಡುವವನಾಗಿದ್ದಾನೆ. ಆ ವಾಕ್ಯಗಳನ್ನ ನಮ್ಮ ಜೀವಿತದಲ್ಲಿ ಅಳವಡಿಸ್ಕೊಳ್ಬೇಕು ಅಂತ ದೇವರು ಇಷ್ಟ ಪಡುವವನಾಗಿದ್ದಾನೆ. ಆದ್ರಿಂದ ನಾವು ತಾಳೆ ಮಾಡಿ ನೋಡ್ಬೇಕು, ನನ್ನ ಜೀವಿತದಲ್ಲಿ ನಾನು ದೇವರ ವಾಕ್ಯವನ್ನ ನಾನು ಅನುಸರಿಸ್ತಾ ಇದ್ದೇನಾ ಅಥವಾ ಇಲ್ವಾ. ಈಗ ತಾಳೆ ಮಾಡಿ ನೋಡುವಾಗ ಲೆಕ್ಕವನ್ನ ಸೂತ್ರಕ್ಕೆ ಅನುಸಾರವಾಗಿ ತಾಳೆ ಮಾಡಿ ನೋಡುವಾಗ ಆ ಲೆಕ್ಕ ಎಲ್ಲ ಕರೆಕ್ಟಾಗಿ ಬಂದಿದ್ರೆ, ಆನ್ಸರ್ ಕರೆಕ್ಟ್ ಆಗಿದ್ರೆ ಓಕೆ. ಒಂದು ವೇಳೆ ಏನಾದ್ರೂ ಮಿಸ್ಟೇಕ್ ಆಗಿದ್ರೆ ಸರಿ ಮಾಡ್ಕೊಳ್ಬೇಕು. ಏನ್ ಮಾಡ್ಕೊಳ್ಬೇಕು? ದೇವರ ಮಕ್ಕಳಾದಂತ ನಾವು, ರಕ್ಷಣೆ ಹೊಂದಿರುವಂತ ನಾವು, ನಮ್ಮ ಜೀವಿತದಲ್ಲಿ ನಾವು ದೇವರಿಗೆ ವಿರುದ್ಧವಾಗಿ, ದೇವರ ವಾಕ್ಯಗಳಿಗೆ ವಿರುದ್ಧವಾಗಿ ನಾವು ಯಾವುದಾದ್ರೂ ಒಂದು ವಿಷಯದಲ್ಲಿ ಇದ್ದೇವೆ ಅಂತ ನಮಗೆ ವಾಕ್ಯದ ಮೂಲಕ ಗೊತ್ತಾದಾಗ ಇಮ್ಮಿಡಿಯೇಟ್ ನಾವೇನ್ ಮಾಡಬೇಕು? ಸರಿ ಮಾಡ್ಕೊಳ್ಬೇಕು. ಆ ವಾಕ್ಯವನ್ನ ನಮ್ಮ ಜೀವಿತದಲ್ಲಿ ಅಳವಡಿಸಿಕೊಳ್ಳುವಂತ ಪ್ರಯತ್ನವನ್ನ ನಾವೆಲ್ಲರೂ ಕೂಡ ಮಾಡಬೇಕಾಗಿದೆ. ಈಗ ನಾವು ಮಾಡ್ತಾ ಇದ್ದೀವಿ ಅಂದ್ರೆ ನಾವು ದೇವರನ್ನು ಪ್ರೀತಿಸುತ್ತಾ ಇದ್ದೇವೆ ಅಂತ ಲೆಕ್ಕ. ಅರ್ಥ ಆಗ್ತಿದ್ಯಾ? ಈಗ ಎರಡು ವಿಷಯಗಳಾಗಿದೆ. ಒಂದನೇದು, ನಾವು ದೇವರನ್ನ ಪ್ರೀತಿಸ್ತಾ ಇದ್ದೀವಿ ಅಂತ ಯಾವುದರಿಂದ ಗೊತ್ತಾಗುತ್ತೆ ನಮಗೆ? ಅನ್ಯೂನ್ಯತೆ, ದೇವರೊಂದಿಗೆ ನಾವು ಹೊಂದಿರುವಂತ ಅನ್ಯೂನ್ಯತೆ. ಆಮೇಲೆ ಎರಡನೇದಾಗಿ ಆಜ್ಞೆಗಳನ್ನೆಲ್ಲ, ಆತನ ಆಜ್ಞೆಗಳನ್ನು, ಆತನ ವಾಕ್ಯವನ್ನು ನಮ್ಮ ಜೀವಿತದಲ್ಲಿ ಅಳವಡಿಸಿಕೊಂಡು ನಡೆಯುವುದರ ಮೂಲಕವಾಗಿ. ಆಮೇಲೆ ಫೈನಲ್ ಆಗಿ ಮೂರನೇದಾಗಿ ಏನಪ್ಪ ಅಂದ್ರೆ, ಆತನ ಸಾಕ್ಷಿಯಾಗಿ ನಿಲ್ಲುವುದರ ಮೂಲಕ. ಯಾವುದರ ಮೂಲಕ? ನಾವು ಆತನನ್ನ ಪ್ರೀತಿ ಮಾಡ್ತಾ ಇದ್ದೀವಿ ಅಂದ್ರೆ ನಾವು ಆತನ ಸಾಕ್ಷಿಗಳಾಗಿರ್ತೀವಿ. ಸಾಕ್ಷಿಗಳಾಗಿರ್ತೀವಿ ಅಂದ್ರೆ ಅರ್ಥ ಏನು? ಆತನ ಸುವಾರ್ತೆಯನ್ನು ಜನರಿಗೆ ಸಾರುವವರಾಗಿರುತ್ತೇವೆ. ಆಮೇಲೆ ಯೇಸು ಸ್ವಾಮಿ ಆತನಲ್ಲಿ ನಂಬಿಕೆ ಇಟ್ಟಂತ ಮಕ್ಕಳಿಗೆ ಆತನ ಏನಪ್ಪ ಹೇಳಿದಾನಂದ್ರೆ, ನಾನು ನಿಮ್ಮನ್ನ ಬಿಟ್ಟು ಹೋಗ್ತಾ ಇದ್ದೇನೆ ಪರಲೋಕಕ್ಕೆ ಹೋಗುವಂತ ಟೈಮಲ್ಲಿ, ಓಕೆ, ಪರಲೋಕಕ್ಕೆ ಆರೋಹಣನಾಗುವಂತ ಸಮಯದಲ್ಲಿ ಸತ್ತು ಸಮಾಧಿಯಾಗಿ 3ನೇ ದಿನದಲ್ಲಿ ಆತನ ಎದ್ದು ಬಂದು 40 ದಿವಸಗಳ ಕಾಲ ಜನರೊಂದಿಗೆ ಕಾಣಿಸ್ಕೊಂಡು ಶಿಷ್ಯರೊಂದಿಗೆ ಇದ್ದುಕೊಂಡು ಉಪದೇಶನ ಮಾಡ್ತಾನೆ. 40 ದಿವಸದಲ್ಲಿ ಆತನು ಇನ್ನು ಪರಲೋಕಕ್ಕೆ ಆರೋಹಣನಾಗ್ತಾನೆ. ಅಂತ ಸಮಯದಲ್ಲಿ ಆತನು ಏನಂತ ಹೇಳ್ತಾ ಇದ್ದಾನೆ ಅಂದ್ರೆ ತನ್ನ ಶಿಷ್ಯರಿಗೆ, ನೀವು ಎಲ್ಲಿಯೂ ಹೋಗದಂತೆ ಯೆರೂಸಲೇಮಿನಲ್ಲಿ ಕಾದುಕೊಂಡಿರ್ರಿ, ದೇವರಾತ್ಮನು ನಿಮ್ಮಲ್ಲಿ ಬರ್ತಾನೆ. ನಾನು ದೇವರಾತ್ಮನನ್ನ ನಿಮ್ಮಲ್ಲಿ ಕಳಿಸಿಕೊಡ್ತೇನೆ, ಅಂದ್ರೆ ನನ್ನ ಆತ್ಮವನ್ನ ನಿಮ್ಮಲ್ಲಿ ನಾನು ಕಳಿಸಿಕೊಡ್ತೇನೆ. ದೇವರಾತ್ಮನು ನಿಮ್ಮಲ್ಲಿ ಬಂದಾಗ ನೀವು ಬಲವನ್ನ ಹೊಂದಿಕೊಂಡು ಯೆರೂಸಲೇಮ್, ಯೂದಾಯ, ಸಮರ್ಯ, ಭೂಲೋಕದ ಕಟ್ಟ ಕಡೆವರೆಗೂ
ನೀವು ನನಗೆ ಸಾಕ್ಷಿಗಳಾಗಿರಬೇಕು ಅಂತ ಹೇಳ್ತಾರೆ. ಏನಪ್ಪ ಸಾಕ್ಷಿಗಳಾಗಿರ್ಬೇಕು ಅಂದ್ರೆ, ಈ ಸುಮಾರು ಜನರಿಗೆ ಇದರ ಒಂದು ಅರ್ಥ ಸರಿಯಾಗಿ ಗೊತ್ತಿಲ್ಲದೆ ಪರಿಶುದ್ಧಾತ್ಮ ನನ್ನ ಮೇಲೆ ಬಂದ್ಬಿಟ್ಟು ಅಂತ ಹೇಳ್ಬಿಟ್ಟು ಊರುಳ ಸೇವೆ ಮಾಡ್ಬಿಡ್ತಾರೆ. ಏನ್ ಮಾಡ್ತಾರೆ? ಇಲ್ಲಿ ಬಿದ್ರೆ ಅಲ್ಲಿ ಎದ್ದೇಳ್ತಾರೆ, ಹೋಗಿ ಉರುಳಾಡ್ಕೊಂಡು ಹೋಗಿ ಅಲ್ಲಿ ಎದ್ದೇಳ್ಬಿಡ್ತಾರೆ. ಪರಿಶುದ್ಧಾತ್ಮ ನನಗೆ ಬಂತು ಅಂತ ಹೇಳ್ತಾರೆ. ಬೈಬಲ್ ಅಲ್ಲಿ ಎಲ್ಲೂ ಕೂಡ ಆ ರೀತಿಯಾಗಿ ಬರೆಯಲ್ಪಟ್ಟಿಲ್ಲ. ಪರಿಶುದ್ಧಾತ್ಮ ನಮ್ಮಲ್ಲಿ ಇದ್ದಾನಂದ್ರೆ ನಾವು ಆತನಿಗೆ ಸಾಕ್ಷಿಗಳಾಗಬೇಕು. ನಾವು ಏನಪ್ಪ ಸಾಕ್ಷಿ ಅಂದ್ರೆ, ಯೇಸು ಕ್ರಿಸ್ತನು ಸತ್ಯವಾದಂತಹ ದೇವರು. ಆಮೆನ್. ಯೇಸು ಕ್ರಿಸ್ತನು ನರಾವತಾರವನ್ನು ಎತ್ತಿ ಈ ಲೋಕಕ್ಕೆ ಬಂದಿದ್ದು ನಿಜ. ನನ್ನ ಪಾಪವನ್ನು ಮಾತ್ರವಲ್ಲದೆ ಇಡೀ ಲೋಕದ ಪಾಪವನ್ನು ಆತನು ತನ್ನ ಮೇಲೆ ಹೊತ್ತುಕೊಂಡು ಶಿಲುಬೆಯಲ್ಲಿ ಸತ್ತು ಸಮಾಧಿ ಮಾಡಲ್ಪಟ್ಟು 3ನೇ ದಿನದಲ್ಲಿ ಆತನು ಮೃತ್ಯುಂಜಯನಾಗಿ ಎದ್ದು ಬಂದಿದ್ದು ನಿಜ. ನಾನಿದನ್ನು ನಂಬುತ್ತೇನೆ. ಸ್ವಾಮಿ, ನಾನೊಬ್ಬ ಪಾಪಾತ್ಮನು, ನನ್ನ ಪಾಪವನ್ನು ಕ್ಷಮಿಸು ಅಂತ ನಾವು ನಂಬಿಕೆ ಇಟ್ಟು ದೇವರ ಕಡೆಗೆ ತಿರುಗಿದ್ದು ಮಾತ್ರವಲ್ಲದೆ ಈ ಸತ್ಯಾಂಶವನ್ನ ಎಲ್ಲಾ ಜನರಿಗೂ ಕೂಡ ಸಾರಿ ಹೇಳುವಂತಹ ವ್ಯಕ್ತಿಗಳು. ಆಮೇಲೆ ಇದು ಸತ್ಯ. ಇದರಲ್ಲಿ ನೀವು ನಂಬಿಕೆ ಇಟ್ಟಾಗ, ಅಂದ್ರೆ ಯೇಸುವಿನಲ್ಲಿ ನೀವು ನಂಬಿಕೆ ಇಟ್ಟಾಗ ನಿಮ್ಮ ಪಾಪ ಶಾಪ ಎಲ್ಲವೂ ಕೂಡ ಅಳಿಸಲ್ಪಡ್ತದೆ. ನಿಮಗೆ ಮುಕ್ತಿ ಅನ್ನುವಂಥದ್ದು ಉಂಟಾಗುತ್ತೆ. ನೀವು ದೇವರಿಗೆ ಮಕ್ಕಳಾಗ್ತೀರಿ. ಈ ಸತ್ಯಾಂಶವನ್ನ ಇಡೀ ಲೋಕಕ್ಕೆ ಸಾರಿ ಹೇಳುವಂತಹ ವ್ಯಕ್ತಿಗಳು ನಾವಾಗಿರ್ಬೇಕೆಂಬುದಾಗಿ ದೇವರು ನಮ್ಮಲ್ಲಿ ಬಯಸುವನಾಗಿದ್ದಾನೆ. ಇನ್ನು ಮತ್ತಾಯ ಬರೆದಂತ ಸುವಾರ್ತೆಯಲ್ಲೂ ಕೂಡ ನಾವು ನೋಡುವಾಗ ಯುಗದ ಸಮಾಪ್ತಿವರೆಗೂ ನಾನು ಎಲ್ಲ ದಿವಸ ನಿಮ್ಮ ಸಂಗಡ ಇರ್ತೇನೆ ಅಂತ ಯಾಕೆ ಹೇಳಿದ್ದಾನಂದ್ರೆ, ಅದಕ್ಕಿಂತ ಇನ್ನು ಮೇಲೆ ನಾವು ನೋಡ್ಕೊಳ್ತಾ ಬಂದ್ರೆ, ನೀವು ಹೊರಟು ಹೋಗಿ ಎಲ್ಲಾ ದೇಶಗಳ ಜನರನ್ನು ನನ್ನ ಶಿಷ್ಯರನ್ನಾಗಿ ಮಾಡಿರಿ. ಅಂದ್ರೆ ಸುವಾರ್ತೆಯನ್ನ ಸಾರಿರಿ. ನಂಬಿಕೆ ಇಟ್ಟು ಬಂದವರನ್ನ ಶಿಷ್ಯರನ್ನಾಗಿ ಮಾಡಿರಿ. ಈ ರೀತಿಯಲ್ಲಿ ನೀವು ಮಾಡ್ತಾ ಇದ್ರೆ ಯುಗದ ಸಮಾಪ್ತಿವರೆಗೂ ಎಲ್ಲ ದಿವಸ ನಾನು ನಿಮ್ಮ ಸಂಗಡ ಇರುತ್ತೇನೆ. ಆಮೇಲೆ ಇವತ್ತು ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟು ಬಂದಂತ ಪ್ರತಿಯೊಬ್ಬರು ಕೂಡ ಸುವಾರ್ತೆಗೆ ಸಾಕ್ಷಿಗಳಾಗಿ ನಿಲ್ಲಬೇಕು. ಏನಕ್ಕೆ ಸಾಕ್ಷಿಯಾಗಿ ಸುವಾರ್ತೆಗೆ ಸಾಕ್ಷಿಗಳಾಗಿ ನಾವು ನಿಲ್ಲಬೇಕು. ಇದನ್ನ ದೇವರು ಬಯಸ್ತಾ ಇದ್ದಾನೆ. ಈ ಒಂದು ಕೆಲಸದಲ್ಲಿ ನಾವು ಯಾವಾಗಲೂ ನಮ್ಮನ್ನ ತೊಡಗಿಸಿಕೊಂಡು ನಾವಿದ್ದೀವಿ ಅಂದ್ರೆ, ಆಗ ನಾವು ಪೂರ್ಣ ಹೃದಯದಿಂದ, ಪೂರ್ಣ ಮನಸ್ಸಿನಿಂದ, ಪೂರ್ಣ ಪ್ರಾಣದಿಂದ, ಪೂರ್ಣ ಶಕ್ತಿಯಿಂದ ನಾವು ದೇವರನ್ನು ಪ್ರೀತಿಸಲಿಕ್ಕೆ ಸಾಧ್ಯವಾಗ್ತದೆ. ಆಮೇಲೆ ಹಂಗಾಗಿ ಕರ್ತನಲ್ಲಿ ಪ್ರೀತಿಯುಳ್ಳ ದೇವರ ಮಕ್ಕಳೇ, ಈ ವಿಷಯಗಳನ್ನ ಯಾವತ್ತಿಗೂ ಕೂಡ ನೀವು ಮರಿಬೇಡಿ. ಒಂದು ವಿಷಯ ಹೇಳ್ಬಿಟ್ಟು ನಾನು ಮುಕ್ತಾಯ ಮಾಡಿಬಿಡ್ತೀನಿ. ಒಮ್ಮೆ ಯೇಸು ಸ್ವಾಮಿ ಪೇತ್ರನ ಸಂಗಡ ಮಾತನಾಡುವಾಗ, ಆತನ ಶಿಷ್ಯನಾದಂಥ ಪೇತ್ರನ ಸಂಗಡ ಮಾತನಾಡುವಾಗ, ಯೋಹಾನನ ಬರೆದಂಥ ಸುವಾರ್ತೆ 21ನೇ ಅಧ್ಯಾಯ ವಚನ 15ರಿಂದ 18ರವರೆಗೆ ನಾವು ನೋಡೋದಾದ್ರೆ, ಯೋಹಾನ 21 ವಚನ 15ರಿಂದ 18ರವರೆಗೆ ನಾವು ನೋಡೋದಾದ್ರೆ, ಅಲ್ಲಿ ಯೇಸು ಸ್ವಾಮಿ 3 ಸಾರಿ ಪೇತ್ರನಿಗೆ ಪ್ರಶ್ನೆಯನ್ನ ಕೇಳ್ತಾರೆ. ಅದೇಂದ್ರೆ, ಪೇತ್ರನೇ, ನೀನು ನಿಜವಾಗಿ ನನ್ನನ್ನು ಪ್ರೀತಿಸುವಿಯೋ? ಇವರೆಲ್ಲರಿಗಿಂತ ಹೆಚ್ಚಾಗಿ ನೀನು ನನ್ನನ್ನ ಪ್ರೀತಿ ಮಾಡ್ತೀಯಾ ಅಂತ ಪ್ರಶ್ನೆ. ನೀನು ನನ್ನನ್ನು ಪ್ರೀತಿ ಮಾಡೋದೇ ಆಗಿದ್ರೆ ನನ್ನ ಕುರಿಗಳನ್ನ ಮೇಯಿಸು. ಒಂದ್ಸಾರಿ ನನ್ನ ಕುರಿ ಮರಿಗಳನ್ನ ಮೇಯಿಸು, ಆಮೇಲೆ 2ನೇ ಸಾರಿ ನನ್ನ ಕುರಿಗಳನ್ನ ಕಾಯಿ, ಆಮೇಲೆ 3ನೇ ಸಾರಿ ನನ್ನ ಕುರಿಗಳನ್ನ ಮೇಯಿಸು. ಕುರಿಮರಿಗಳನ್ನ ಮೇಯಿಸು, ಕುರಿಗಳನ್ನ ಕಾಯಿ, ಕುರಿಗಳನ್ನ ಮೇಯಿಸು. ಅಂದ್ರೆ ಇಲ್ಲಿ ಕುರಿಗಳು ಅಂತ ಯಾಕೆ ಹೇಳ್ತಾ ಇದ್ದಾರೆ ಅಂದ್ರೆ, ಬೈಬಲ್ ಅಲ್ಲಿ ಸತ್ಯವೇದದಲ್ಲಿ ನಾವು ನೋಡುವಾಗ ಹಳೆ ಒಡಂಬಡಿಕೆ ಮತ್ತು ಹೊಸ ಒಡಂಬಡಿಕೆ 2 ಕಡೆಗಳಲ್ಲಿ ದೇವರನ್ನ ಒಬ್ಬ ಕುರುಬನಿಗೆ ಹೋಲಿಕೆ ಮಾಡಿದ್ದಾರೆ. ಓಕೆ, ಈಗ ಫಾರ್ ಎಕ್ಸಾಂಪಲ್ ಅರಸನಾದಂತ ದಾವೀದನು ಹೇಳ್ತಾನೆ 23ನೇ ಕೀರ್ತನೆಯಲ್ಲಿ ಏನಂತ ಹೇಳ್ತಾನೆ? ಯೆಹೋವನು ನನಗೆ ಕುರುಬನು, ನಾನು ಕೊರತೆ ಪಡೆಯನು. ಆತನು ಹಸಿರು ಗಾವಲುಗಳಲ್ಲಿ ನನ್ನನ್ನು ತಂಗಿಸುತ್ತಾನೆ, ವಿಶ್ರಾಂತಿಕರವಾದ ನೀರುಗಳ ಬಳಿಗೆ ನನ್ನನ್ನು ಬರಮಾಡ್ತಾನೆ ಅಂತ ಹೇಳ್ತಾರೆ.
ಅಂದ್ರೆ ಅಲ್ಲಿ ದಾವೀದನು ದೇವರನ್ನ ವರ್ಣನೆ ಮಾಡ್ಬೇಕಾದ್ರೆ ಹೆಂಗೆ ವರ್ಣನೆ ಮಾಡ್ತಾ ಇದ್ರೆ ಅಂದ್ರೆ, ದೇವರು ನನಗೆ ಕುರುಬನು. ಈ ದಾವೀದ ಕುರಿಗಳನ್ನ ಮೇಯಿಸುವನಾಗಿದ್ದ. ದಾವೀದನು ಕುರಿಗಳನ್ನ ಮೇಯಿಸುವನಾಗಿದ್ದ ಒಂದು ಕಾಲದಲ್ಲಿ. ಹಾಗಾಗಿ ಅವನಿಗೆ ಚೆನ್ನಾಗಿ ಗೊತ್ತು, ಒಬ್ಬ ಕುರುಬ ಕುರಿಗಳನ್ನ ಯಾವ ರೀತಿ ಕಾಪಾಡ್ತಾನೆ, ಮೇಯಿಸ್ತಾನೆ, ಅವುಗಳನ್ನ ರಕ್ಷಣೆ ಮಾಡ್ತಾನೆ, ಅವುಗಳನ್ನ ಪೋಷಿಸ್ತಾನೆ. ತನ್ನ ಕುರಿಗಳ ಬಗ್ಗೆ ಅವನು ಎಷ್ಟು ಒಂದು ಹೃದಯವನ್ನ ಇಟ್ಟಿರ್ತಾನೆ, ಮನಸ್ಸನ್ನು ಇಟ್ಟಿರ್ತಾನೆ, ಪ್ರೀತಿಯನ್ನು ಇಟ್ಟಿರ್ತಾನೆ, ಪ್ರಯಾಸ ಪಡ್ತಾನೆ ಕುರಿಗಳಿಗೋಸ್ಕರ ಅನ್ನೋದು ಯಾರಿಗೆ ಚೆನ್ನಾಗಿ ಗೊತ್ತಿತ್ತು? ದಾವೀದನಿಗೆ ಗೊತ್ತಿತ್ತು. ಹಂಗಾಗಿ ಯೆಹೋವನು ನನಗೆ ಕುರುಬನು ಅಂತ ಹೇಳ್ತಾರೆ. ಅರ್ಥ ಆಗ್ತಿದ್ಯಾ? ಸೊ ಇಲ್ಲಿ ಯೇಸು ಸ್ವಾಮಿ ಪೇತ್ರನಿಗೆ ಹೇಳ್ತಾರೆ, ನನ್ನ ಕುರಿಗಳನ್ನ ಕಾಯಿ ಅಂದ್ರೆ ಅದ್ರ ಅರ್ಥ ಏನಪ್ಪ ಅಂದ್ರೆ, ನನ್ನಲ್ಲಿ ನಂಬಿಕೆ ಇಟ್ಟು ಬರುವಂತ ಜನರನ್ನ ನೀನು ಕಾಯಿ. ಕಾಯಿ ಅಂದ್ರೆ ಅರ್ಥ ಏನು? ಅವರನ್ನು ಪೋಷಿಸು, ಅವರಿಗೆ ಆರೈಕೆ ಮಾಡು, ಅವ್ರು ಇನ್ನೂ ಉತ್ತಮವಾದ ರೀತಿಯಲ್ಲಿ ಅಭಿವೃದ್ಧಿಯನ್ನು ಕಾಣಬೇಕು ಆತ್ಮಿಕವಾಗಿ. ಆ ಒಂದು ಕೆಲಸವನ್ನ ನೀನು ಮಾಡು, ಆ ಕೆಲಸವನ್ನ ನೀನು ಮಾಡು. ಸೊ ಈ ಒಂದು ಜವಾಬ್ದಾರಿಕೆಯನ್ನ ಯೇಸು ಸ್ವಾಮಿ ಕೇವಲ ಪೇತ್ರನಿಗಲ್ಲ, ಅಥವಾ ಆ ಒಂದು ದಿನಗಳಲ್ಲಿ ಇದ್ದಂತ ಆ 12 ಜನ ಶಿಷ್ಯರಿಗೆ ಮಾತ್ರವಲ್ಲ, ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟಿರುವಂತ ಪ್ರತಿಯೊಬ್ಬರಿಗೂ ಕೂಡ ಕೊಟ್ಟಿದ್ದಾನೆ. ಪ್ರತಿಯೊಬ್ಬರು ಕೂಡ ನಾವು ಈ ಒಂದು ಕಾರ್ಯವನ್ನ ಮಾಡಬೇಕಾಗಿದೆ. ಈಗ ನಾನು ನಿಮ್ಮ ಹತ್ರ ಒಂದು ಪ್ರಶ್ನೆ ಕೇಳ್ತೀನಿ, ಡೂ ಯು ಲವ್ ಜೀಸಸ್? ನೀವು ಯೇಸುವನ್ನು ಪ್ರೀತಿಸುತ್ತೀರೋ? ಹಾಗಾದ್ರೆ ಈ 3 ವಿಷಯಗಳನ್ನ ನಾವು ನಮ್ಮ ಜೀವಿತದಲ್ಲಿ ಅಳವಡಿಸ್ಕೊಳ್ಬೇಕು. ಒಂದನೇದಾಗಿ ದೇವರೊಂದಿಗೆ ಉತ್ತಮವಾದಂಥ ಅನ್ಯೋನ್ಯತೆ. ಎರಡನೇದಾಗಿ ದೇವರ ವಾಕ್ಯವನ್ನ ಧ್ಯಾನ ಮಾಡಿ ನೆರವೇರಿಸುವಂಥದ್ದು, ಓಕೆ, ಅಳವಡಿಸಿಕೊಳ್ಳುವಂಥದ್ದು. ಆಮೇಲೆ ಮೂರನೇದಾಗಿ ಆತನ ಸುವಾರ್ತೆಗೆ ಸಾಕ್ಷಿಯಾಗಿ ನಿಲ್ಲುವಂಥದ್ದು, ಸುವಾರ್ಥ ಸೇವೆಯನ್ನ ಮಾಡುವಂಥದ್ದು. ಆಮೇಲೆ ಈ ಕೆಲಸವನ್ನ ನಾವೆಲ್ಲರೂ ಕೂಡ ಮಾಡೋಣ. ಎಲ್ಲಿ ತನಕ ಯೇಸು ಸ್ವಾಮಿ ಈ ಲೋಕಕ್ಕೆ ಬರುವವರೆಗೂ ಕೂಡ ನಾವು ಈ ಕಾರ್ಯವನ್ನ ಮಾಡುತ್ತಾ ನಾವು ದೇವರ ಪ್ರೀತಿಯಲ್ಲಿ ನೆಲೆಗೊಂಡಿರೋಣ. ಆಮೇಲೆ ಲೆಟ್ ಅಸ್ ಪ್ರೇ. ಪ್ರಾರ್ಥನೆ ಮಾಡೋಣ. ಭೂಮಿ ಆಕಾಶಗಳ ಒಡೆಯನೇ, ಸರ್ವಶಕ್ತನಾದಂಥ ದೇವರೇ, ಈ ಸಮಯ ನಮ್ಮ ಒಬ್ಬೊಬ್ಬರ ಸಂಗಡಲ್ಲೂ ನೀವು ಮಾತನಾಡೋದಕ್ಕಾಗಿ ಸ್ತೋತ್ರ. ಹೌದು ದೇವರೇ, ನಾವು ಯಾವಾಗಲೂ ನಿಮ್ಮೊಂದಿಗೆ ಇಟ್ಟುಕೊಂಡು ನಿಮ್ಮ ಅನ್ಯೂನ್ಯತೆಯಲ್ಲಿ ನಡೀಲಿಕ್ಕೆ ಸಹಾಯ ಮಾಡ್ರಿ. ಪ್ರಿಯ ತಂದೆಯಾದಂಥ ದೇವರೇ, ನಿಮ್ಮ ವಾಕ್ಯಗಳನ್ನು ನಮ್ಮ ಜೀವಿತದಲ್ಲಿ ಅಳವಡಿಸಿಕೊಂಡು ನಾವು ನಡೀಲಿಕ್ಕೆ ಸಹಾಯ ಮಾಡಬೇಕಾಗಿ ಹೇಳ್ತೇವೆ. ಹೌದು ಸ್ವಾಮಿ, ನಾವು ಯಾವಾಗಲೂ ನಿಮ್ಮ ಸುವಾರ್ತೆಗೆ ಸಾಕ್ಷಿಯಾಗಿ ನಿಲ್ಲುವಂತೆ ಸಹಾಯ ಮಾಡಿ. ಪ್ರಿಯ ತಂದೆಯಾದ ದೇವರೇ, ಈ ರೀತಿಯಲ್ಲಿ ನಡೆಸಿ ನೀವೇ ಮಹಿಮೆ ಘನತೆ ಹೊಂದಬೇಕು. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬೇಡುತ್ತೇವೆ ತಂದೆಯೇ, ಆಮೇನ್, ಆಮೇನ್.